ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಧೀನದಲ್ಲಿ ಬರುವ BSc BCA 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡದ ಪಠ್ಯಪುಸ್ತಕದ ಒಂದು ನಾಟಕ, ಅದು ಪಿ ಲಂಕೇಶ್ ರವರ ಬರೆದ ಸಂಕ್ರಾಂತಿ ಎಂಬ ನಾಟಕದ ದೃಶ್ಯ 1ರ ಭಾಗವನ್ನು ನಾವು ಇಂದು ನೋಡೋಣ. ಪಿ ಲಂಕೇಶ್ ಅವರ ಸಂಕ್ರಾಂತಿ ನಾಟಕದ ದೃಶ್ಯ 1ರ ಮುಂದುವರಿದ ಭಾಗ, ಅದು 7ನೇ ಪುಟ ಪ್ರಾರಂಭದಿಂದ ಪುಟ 10 ರುದ್ರನು ಹೋಗುವವರೆಗೆ. ಇಂದಿನ ಅವಧಿಯ ಮುಖ್ಯ ತಿರುಳು ರುದ್ರ ಮತ್ತು ಕೇರಿ ಜನರ ಮಾತುಕತೆ. ಅದಕ್ಕಿಂತ ಪೂರ್ವದಲ್ಲಿ ಇಂದಿನ ತರಗತಿ ಪ್ರಾರಂಭಿಸುವ ಮುನ್ನ ಹಿಂದಿನ ತರಗತಿಯ ಒಂದು ಪುನರಾವಲೋಕನವನ್ನು ನೋಡಿಕೊಂಡೇ ಬರೋಣ. ಇಲ್ಲಿ ಹೊಲೆಯರ ರುದ್ರನು ಶರಣನಾದ ವಿವರವನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡ್ಕೊಂಡ್ವಿ. 12ನೇ ಶತಮಾನದ ಬಹುದೊಡ್ಡ ವ್ಯಕ್ತಿತ್ವವನ್ನು ಉಳ್ಳ ಶ್ರೇಷ್ಠ ವ್ಯಕ್ತಿ ಬಸವಣ್ಣ. ಆ ಬಸವಣ್ಣನವರ ಮಾತಿನಂತೆ ಈ ರುದ್ರನನು ಶರಣನಾಗಲು ಒಪ್ತಕ್ಕಂಥ ಸಂಗತಿಯನ್ನು ನಾವು ಕಳೆದ ಅವಧಿಯಲ್ಲಿ ನೋಡ್ಕೊಂಡ್ವಿ. ಯಾವಾಗ ಈ ರುದ್ರ ಬಸವಣ್ಣನವರ ಮಾತಿನಂತೆ ಶರಣನಾಗಲು ಒಪ್ಪಿಗೆಯನ್ನು ನೀಡಿ ತನ್ನ ಒಂದು ನಡವಳಿಕೆಯಲ್ಲಿ ಬದಲಾವಣೆಯಾಗುವುದನ್ನು ಮತ್ತು ತನ್ನ ಕೇರಿಯ ಜನರಲ್ಲಿ ಬದಲಾಯಿಸಬೇಕು ಎಂಬ ವಿಚಾರಗಳನ್ನು ಆ ರುದ್ರ ಅವರ ಹತ್ತಿರ ಒಯ್ದಷ್ಟು ಅವನ ತಂದೆಗೆ ಆಕ್ಷೇಪ ಎತ್ತಲು ಪ್ರಾರಂಭ ಮಾಡ್ತಾನ. ಯಾಕಂದ್ರೆ ರುದ್ರನ ತಂದೆ ಉಜ್ಜ ಏನಾದರೂ ಬಿಡು ಅಂತ ಹೇಳ್ಬೋದು, ಆದರೆ ಈ ಹೆಂಡ ಕಂಡ ಮತ್ತು ಹೆಣ್ಣಿನ ಸಹವಾಸ ಬಿಡಕ ಉಜ್ಜ ಎಂದೂ ಒಪ್ಪಂಗಿಲ್ಲ. ಒಂದು ಸಂಗತಿ, ಈ ಮೂರೂ ಒಂದು ಗುಣಗಳನ್ನು ಬಿಡಲಿಕ್ಕೆ ಉಜ್ಜ ಹಿಂದೇಟ್ ಹಾಕಿದ್ದ ಒಂದು. ಆದರೂ ಸಹ ಮಗನ ಬಗ್ಗೆ ಯಾಕೆ ಆಕ್ಷೇಪ ಮಾಡ್ತಾನಂದ್ರ, ಮಗ ಬೇರೆ ಬ್ರಾಹ್ಮಣರ ಹುಡುಗಿಯ ಸಹವಾಸ ಮಾಡ್ತಾನ, ಆದ್ರೆ ನನಗೆ ಮಾತ್ರ ಈ ರೀತಿ ಹೇಳ್ತಾನಲ್ಲ. ಈ ಒಂದು ವಿಚಾರ ಆ ತಂದೆಗೆ ಮಗನ ಬಗ್ಗೆ ಆಕ್ಷೇಪ ಎತ್ತಲಿಕ್ಕೆ ಕಾರಣ ಆಗಿತ್ತು. ಅವನೇನೇ ಮಗನ ಬಗ್ಗೆ ಆಕ್ಷೇಪ ಎತ್ತಿದ್ರೂ ಸಹ ತನ್ನ ಮೂಲ ಗುಣಗಳನ್ನು ಬಿಡಾಕ ಬಹಳ ಹಿಂದೇಟಾಗ್ತಾನೆ. ಅದಕ್ಕೆ ಹೆಂಡ ಕಂಡ ಪರ ಹೆಣ್ಣಿನ ಸವಾಸ ಬಿಡಾಕ ಸಾಧ್ಯವಿಲ್ಲದ ಉಜ್ಜ ಆಗಿಬಿಟ್ಟಿದ್ದ. ಈ ಸಂಗತಿ ತನ್ನ ಮಗನಿಗೆ, ತನ್ನ ಮಗ ಮಾಡ್ತಕ್ಕಂಥ ಈ ಒಂದು ನನಗೆಲ್ಲ ಇವನ್ನೆಲ್ಲ ಬಿಡ ಅಂತ ಹೇಳಕತ್ತಾನ ಅಂತ ಈ ಒಂದು ವಿಚಾರವನ್ನ ತನ್ನ ಆಪ್ತಳಾದಂತಹ ಪಾರಿಯಲ್ಲಿ ಉಜ್ಜ ಹೇಳಿಕೊಂಡಾಗ, ಆ ಪಾರಿ, ನಿನ್ನ ಮಗನೇನು ಗಂಡಸಲ್ವಾ ಅಲ್ವಾ, ಅವನು ಸಾಮಾನ್ಯ ವ್ಯಕ್ತಿನ, ಹಾಗಾದ್ರೆ ಅವ ಏನು ಮಾಡ್ತಾನಂಬುದನ್ನ ನೀನಿವತ್ತ ಹೊಲದಲ್ಲಿ ಹೋಗಿ ಕಂಡಿಡಿ ಅಂತ ಪಾರಿ ಹೇಳಿ ಕಳಿಸ್ತಾಳ. ಪಾರಿಯ ಸಲಹೆಯಂತೆ ಆ ಉಜ್ಜ ರುದ್ರ ಹೊಲದಲ್ಲಿ ಹೋಗಿ ಅದನ್ನೆಲ್ಲವುಗಳನ್ನು ಒಂದೊಂದಾಗಿ ಸವಿವರವಾಗಿ ಕಂಡಿಡ್ತಕ್ಕಂಥ ಸಂಗತಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಅಲ್ವಾ. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ಏನೇನಿಲ್ಲಿ ದೃಶ್ಯ 1ರಲ್ಲಿ 7ನೇ ಪುಟದಿಂದ 10ನೇ ಪುಟದವರೆಗೆ ಏನೇನಾಗುತ್ತಾ ಎಂಬುದನ್ನು ನಾವು ಇವತ್ತು ನೋಡೋಣಲ್ವಾ.
ಈ ಉಜ್ಜ ಕೇರಿಯ ಜನರನ್ನ ಸತಾಯಿಸಿ ಅವರಲ್ಲಿ ಕುತೂಹಲವನ್ನು ಹುಟ್ಟಿಸ್ತಾನ. ಕತೆ ಹೇಳ್ತೀನಿ ಭಾರಿ ಉತ್ಸಾಹವನ್ನಲ್ಲಿ ಉಜ್ಜನಿಗೆ. ಹೇಳ್ತಾ ಕತೆ ಹೇಳ್ತಾನೆ ತಿಳ್ಕೊಂಡು ಅಲ್ಲಿ ಆ ಕಥೆಯ ಸನ್ನಿವೇಶದಲ್ಲಿ ಬೆಳವಣಿಗೆ ಮಾಡ್ಕೊತ ಕೊನೆಗೆ ಸ್ವತಃ ತನ್ನ ಮಗ ರುದ್ರನು ಉಷಾಳ ಜೊತೆಗೆ ನಗಾಡ್ತಿದ್ದ ಎಂಬ ಘಟನೆಯನ್ನು ಹೇಳ್ತೇನೆ. ಹೆಂಗೆ ಹೇಳ್ತಾನೆ ಇಲ್ಲಿ ಅಂದ್ರೆ, ಉಜ್ಜ ಆ ಗೊಂಬಿ ತರದ ಬ್ರಾಹ್ಮಣರ ಹುಡುಗಿ ತಾವ ನಗಾಡ್ತಿದ್ದ. ಬಹಳ ಸುಂದರವಾಗಿರ್ತಕ್ಕಂಥ ಬ್ರಾಹ್ಮಣರ ಹುಡುಗಿ ತಾವ ನಗುತ್ತಾ ಇದ್ದ. ಅವಳು ಮುಖ ಕೆಂಪಗಿತ್ತು, ಬಿಂದಿಲಿ ಹೂವಾಗಂಗೆ ಕಿಲ ಕಿಲ ನಗಿಸ್ತಿದ್ದ. ಕುಡಿಬೇಡ ಅಂತ ನನಗೆ ಹೇಳ್ತಾನ, ಆದ್ರೆ ಅವಳೊಂದಿಗೆ ಸಹವಾಸ ಮಾಡ್ತಾನ. ಬ್ರಾಹ್ಮಣರ ಹುಡುಗಿ ತಾವ ಹಿಂಗೆ ಚಂದ ಮಾತಾಡ್ತಿದ್ದ, ಆದ್ರೆ ನನಗೆ ಮಾತ್ರ ಕುಡಿಯೋದನ್ನ ಬಿಡು ಅಂತ ಹೇಳ್ತಿದ್ದ ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಕೆಂಚ, ಓ ನೀನೆಲ್ಲ ಈ ಥರ ಹೇಳಿಕತಿ, ನಿನ್ನ ಮಗನೇ ಬಂದ್ಬಿಟ್ಟ, ಜಾಗ ಬಿಡು ಅಂದ. ಅವಾಗ ರುದ್ರ ಅಲ್ಲಿಗೆ ಬಂದ್ಬಿಟ್ಟು ಜನರಿಗೆಲ್ಲ ಕೇಳ್ತಾನ, ಏನ್ ಬೇಕು ನಿಮಗೆ, ಯಾಕೆ ಈ ಥರ ಸೇರಿರಿ ಎಲ್ಲರೂ ಅಂತ ಹೇಳಿದ. ಏನಿಲ್ಲಪ್ಪ, ನಿಮ್ಮಪ್ಪ ಉಜ್ಜ ಇದ್ದ ಅನ್ನೋಣ, ನಮಗೊಂದು ಕತೆ ಹೇಳ್ತೀನಿ ಅಂದ, ಅದಕ್ಕೆ ಕೇಳಬೇಕು ಅಂತ ಕೂತ್ಕೊಂಡ್ವಿ. ಓ ಸರಿ ಹೋಯ್ತು, ಗೊತ್ತಿಲ್ವ ನಮ್ಮಪ್ಪ ಎಂಥ ಕತೆ ಹೇಳ್ತಾನ ಅನ್ನೋದು ಅಂದ. ನೋಡ್ರು ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಆ ಬ್ರಾಹ್ಮಣರ ಹುಡುಗಿ ತಾವು ಸಹವಾಸ ಮಾಡಿ ಕೇಳ್ತಾ ಇದ್ರಲ್ಲ ನೀವು ಅಂತ ಉಜ್ಜ ಹೇಳಿದ. ಅವಾಗ ರುದ್ರ, ನಿಮಗೆ ಮಾಡಾಕ ಏನು ಕೆಲಸ ಇಲ್ವಾ, ಖಾಲಿ ಹರಟೆ ಹೊಡ್ಕೋತ ಕೂಡ್ತಿರಲ್ಲೋ, ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ಏನಾದರೂ ಪ್ರತಿಫಲ ಬರ್ಬೋದಲ್ಲೋ. ಬಸವಣ್ಣ ಬಂದು 1 ವಾರ ಆಗಿಲ್ಲ, ನೀವು ನೋಡಿ ನಿಮ್ಮ ಮೂಲ ಗುಣಗಳನ್ನು ಬಿಡ್ತಿಲ್ಲ, ಖಾಲಿ ಕೂತು ಹರಟೆ ಮಾಡಿ ಕೆಲಸ ಇಲ್ದ ಸುಮ್ ಕುಂತೀರಲ್ಲೋ ಅಂದಾಗ ಉಜ್ಜನಿಗೆ ಸಿಟ್ಟು ಬಂತು. ಯಾಕ್ಲ ಮಗ, ನನ್ನ ಮೇಲೆ ಯಾಕ್ಲ ಕಣ್ಣು, ನಾ ಕುಡ್ದಿಲ್ಲಪ್ಪ, ಸುಮ್ಮನೆ ಕತೆ ಹೇಳು ಅಂದ್ರೆ ಹೇಳ್ತಾ ಇದ್ದೆ. ಅವಾಗ ಅಯ್ಯೋ ನಿನ್ನ ಮಾತು ಬೇರೆ, ನಿನ್ನ ಮಾತು ಬೇರೆ. ಇಲ್ಲಿ ಬಸವಣ್ಣ ಗಿಣಿಗೆ ಹೇಳ್ದಂಗೆ ಹೇಳಿದ್ರು, ಏನ್ಲಾ ಏ ಗೂಬೆ ಕೆಂಚ, ಕೋತಿ ಹೆಂಗ ಮೂತಿ ಮಾಡಬೇಡ, ನಿಂಗೆ ಮರ್ವಾದೆ ಮಾನ ಇಲ್ಲ ಅಂತ ರುದ್ರ ಏನು ಮಾಡ್ಕೊಂಡ ಅಂತಂದ್ರೆ, ಸಿಟ್ಟಿನಿಂದ ತನ್ನ ತಂದೆಯನ್ನ ಬೈಯೋದ್ರೊಂದಿಗೆ ಯಾರು ಕೆಂಚನನ್ನು ಬೈಲಿಕ್ಕೆ ಹೋದ. ಆವಾಗ ಕೆಂಚ ಹೇಳ್ತಾನ, ಇಲ್ಲಿ ಉಜ್ಜನಿಂದ ರುದ್ರನ ವಿಮರ್ಶೆ ನಡೀತು. ಏನಂತಂದ್ರ, ರುದ್ರನು ಉಜ್ಜನಿಗೆ ಶರಣರಾದವರು ಕುಡಿಬಾರ್ದು ಹೇಳಿ ಅವನು ಮಾತ್ರ ಪರ ಹೆಂಗಿಸನ ಹತ್ತಿರ ಹೋಗೋದು ಎಷ್ಟು ಮಟ್ಟಿಗೆ ಸರಿ, ಉಜ್ಜನಂತೂ ಹೆಂಡ ಬಿಡೋದಿಲ್ಲ ಎಂಬ ನಿರ್ಧಾರ ಹೇಳ್ತಾನ. ಆ ರುದ್ರ ಹೇಳಿ ಅವನೊಂದಿಗೆ ಈ ಕೆಂಚನೂ ಸಹ ಮಾತು ಸೇರಿಸಿದ. ನೋಡಪ್ಪ ಶರಣ ರುದ್ರಪ್ಪ, ನೀನಾತು ನಿನ್ನ ಬಸಣ್ಣಾರಾತು, ನನ್ನ ಹೊರಕ್ಕೆ ಮಾತ್ರ ನೀ ಬರಕ್ಕೆ ಹೋಗ್ಬೇಡ, ನನ್ನ ಹತ್ರ ನೀನು ಬರಕ್ಕೆ ಹೋಗ್ಬೇಡ ಅಲ್ವಾ. ಯಾಕೆಂದ್ರ ನೋಡಿ, ಇಲ್ಲಿ ಬಸವಣ್ಣರಲ್ಲ, ಜವರಾಯನೇ ಬಂದ್ರು, ನಾನು ಮಾತ್ರ ಕೋಳಿ ತಿನ್ನೋದು ಬಿಡಕ್ಕಾಗಲ್ಲ ಅಂತ ಕೆಂಚ ರುದ್ರನಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾನ. ಯಾವಾಗ ತಂದೆ ಹೇಳಿದ್ರು ಕೇಳ್ತಿಲ್ಲ ಅಲ್ವಾ, ತಂದೆ ಹೇಳಿದ್ರು ಕೇಳ್ತಿಲ್ಲ, ತಂದೆಯೊಂದಿಗೆ ಆ ಕೆಂಚನಿಗೂ ಸೇರಿ ರುದ್ರ ಯಾವಾಗ ಬೈಲಿಕ್ಕತ್ತಿನೋ ಆ ಬೈಗುಳಗಳನ್ನು ಕೇಳಿ ಪುನಃ ಕೆಂಚನಿಗೆ ಹೇಳ್ತಾನ. ಕೆಂಚ ಮಾತ್ರ ಬಸವಣ್ಣರಲ್ಲ, ಆ ಜವರಾಯನ ಬಂದ್ರು ನಾನು ಮಾತ್ರ ಕೋಳಿ ತಿನ್ನೋದು ಬಿಡೋದಿಲ್ಲ ಅಂತಂತ. ಯಾವಾಗ ಈ ಕೆಂಚ ಕೋಳಿ ತಿನ್ನೋದು ಬಿಡಕ್ಕಾಗಲ್ಲ ಅನ್ನೋ ಅವನ ಮಾತನ್ನು ಕೇಳಿದ್ದೆ ತಡ. ಹಾಗಾದ್ರ ನಾನು ಯಾಕ ಇದರಿಂದ ನೊಂದ್ಕೊಂತ ನಾವು ರುದ್ರ ನೊಂದ್ಕೊಂಡು ನಾನು ಯಾಕೆ ಈ ಊರಾಗಿರ್ಲಿ, ಅಣ್ಣವ್ರ ಮಾತನ್ನ ಕೊಟ್ಟು ಮೋಸ ಮಾಡಲಿ, ನಿಮ್ಮನ್ನ ಕಟ್ಕೊಂಡು ಯಾಕೆ ನಾನು ಹೊಳಿಗೆ ಹಾರಲಿ ಅಲ್ವಾ. ಬೇಡವೇ ಬೇಡ, ನನ್ನ ಮಾತೇ ನೀವು ಎಂದು ಕೇಳೋದಿಲ್ಲ ಅಂದ್ರೆ ಇನ್ನು ನಾನು ನಿಮ್ಮ ಜೊತೆ ಇರಕ್ಕಾಗಲ್ಲ. ನಿಮ್ಮೊಂದಿಗೆ ನೀವು ಏನೇ ಬುದ್ಧಿವಾದ ಹೇಳಿದ್ರು ನೀವು ಕೇಳ್ತಿಲ್ಲ.
ಒಬ್ಬ ಶ್ರೇಷ್ಠ ವ್ಯಕ್ತಿ ಬಂದು ನಮ್ಮ ಜೀವನ ಬದಲಾಯಿಸುವಂತ ಒಂದು ತತ್ವಭರಿತವಾದಂಥ ಮಾತನ್ನು ಹೇಳಿದ್ರೆ ಆ ವ್ಯಕ್ತಿಯ ಮಾತಿಗೆ ನೀವು ಗೌರವ ಕೊಡುತ್ತಿಲ್ಲ ಎಂದರೆ ನಾನು ಈ ಕೇರಿಯಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅಲ್ಲಿ ಸೇರಿದ ವ್ಯಕ್ತಿಗಳು ಹೇಳ್ತಾರ, ಕೆಂಚನನ್ನು ಹೊಡಿಲಿಕ್ಕೆ ಹೋಗ್ತಾರ. ಲೋ ನೋಡು, ನಿನ್ನ ಕೋಳಿ ಕಾಲು ಮುರಿದಂಗ ನಿನ್ನ ಕಾಲು ಮುರಿದು ಬಿಡ್ತೀವಿ. ನಮ್ಮ ರುದ್ರನ ಮಾತಿಗೆ ನೀನು ಬೆಲೆ ಕೊಡೋದಲ್ವಾ ಅಂತ ಕೆಂಚನನ್ನು ಹೊಡೆದು ರುದ್ರನು ಹೇಳಿದಂತೆ ಎಲ್ಲರೂ ಕೇಳ್ತೀವಿ ಅಂತ ಹೇಳ್ತಾರ. ಹೇಳಪ್ಪ ರುದ್ರ, ಇವನ್ ಮಾತೇನು ತಿಳ್ಕೊಳ್ಬೇಡ, ನಾವೆಲ್ಲ ನೀ ಹೇಳ್ದಂಗೆ ಕೇಳ್ತೀವಿ. ನೀನು ಹೇಳೋದು ನಮ್ಮ ಒಳ್ಳೇದು ಕೇಳಕತ್ತಿ ರುದ್ರ. ಹೇಳಪ್ಪ ರುದ್ರ, ನಿನ್ನ ಮಾತಿಗೆಂದೂ ನಾವು ಪ್ರತಿಕ್ರಿಯೆ ಕೊಡುವುದಿಲ್ಲ, ನೀ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಹೇಳ್ತಾರ. ಆವಾಗ ಇಲ್ಲಿ ಮತ್ತೆ ಉಜ್ಜ ರುದ್ರನಿಗೆ, ಆ ಬ್ರಾಹ್ಮಣ ಹೆಣ್ಣಿತ್ತವ ಏನೋ ನಕ್ಕಾಡ್ತಿದ್ದೆ, ಅದನ್ನೆಲ್ಲರದ್ರಿಗೆ ಹೇಳೋ ಅಂತ ಒತ್ತಾಯ ಮಾಡ್ತಾನ ಉಜ್ಜ ತನ್ನ ಮಗನಿಗೆ. ಎಲ್ಲರೂ ಆ ಹುಡುಗಿಯ ಬಗ್ಗೆ ತಿಳಿಯೋ ಕುತೂಹಲ, ಹೇಳೋ 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 ಅಂತಾರ. ಆವಾಗ ಹೇಳೋ ಅಂದಾಗ ಇಲ್ಲಿ ಮತ್ತೊಬ್ಬವ ಈ ಉತ್ಸಾಹದ ನಡುವೆ 6ನೇ ವ್ಯಕ್ತಿ ಏನು ಹೇಳ್ತಾನಂದ್ರೆ, ಬಸವಣ್ಣಾರ ಚಲೋ ಮನುಷ್ಯ ಬಂದರು, ನಮ್ಮನ್ನೆಲ್ಲ ಶರಣರು ಮಾಡಿದರು, ನೋಡಪ್ಪ ನಂದೊಂದು ಮಾತೈತಿ. ಇವಂದೇನ್ಲೇ ಮಾತು? ಹಾಂ ಹೇಳು ಹೇಳು, ಏನು ಮಾತು? ಏನಿಲ್ಲ, ಶರಣಾಗ್ತೀನಿ ಸರಿ, ಬಸವಣ್ಣವ್ರು ಹೇಳ್ಯಾರಲ್ಲ ಶರಣರಾಗು ಅಂತ ಹೇಳ್ತಾರಲ್ಲ, ಆಗ್ತೀನಿ, ಅದಕ್ಕೊಪ್ಪೆ ಇದೆ. ಆದ್ರೆ ನನ್ನ ಮನೆಯ ಉಪಜೀವನಕ್ಕಾಗಿ ಶೆಟ್ರ ಹತ್ರ 400 ವರ ಸಾಲ ಐತೆ. ನಂದು ಸಾಲ ಇಟ್ಕೊಂಡು ಹೆಂಗಪ್ಪ ನಾನು ಶರಣರಾಗಲಿ ಅಲ್ವಾ? ಸಾಲ ತೀರ್ಸೋರು ಯಾರಪ್ಪ? ಬರೀ ನಾನು ಶರಣರ ಕಾಯಕದಲ್ಲಿ ನಾ ತೊಡ್ಕೊಂಡ್ರೆ ನನ್ನ ಮನೆಯ ಉಪಜೀವನ ನಡೆಯುವುದು ಹೆಂಗ ಅಂತ ಆ 6ನೇ ವ್ಯಕ್ತಿಯೇ ತನ್ನ ಸಮಸ್ಯೆಯನ್ನ ಕೇಳಿಕೊಂತ ಅವನಿಂದ ಉಳಿದವರು ಏನು ಮಾಡ್ಕೊತಾರ, ಹೋಗ್ಲೇ ದನ ಕಾಯೋಣೆ, ನಿನ್ನ ಯಾವನ್ಲೇ ಶರಣ ಆಗಂತಾರ, ಹೋಗು ಅಲ್ಲೇ ಶೆಟ್ರ ಮನೆಯಲ್ಲೇ ಜೀತ ಇದ್ಬಿಡು, ಹೋಗು, ನೀನು ಬರೋದು ಬೇಡ ಅಂತ ಆ 6ನೇ ವ್ಯಕ್ತಿಗೆ ಉಳಿದ ಜನ ಪ್ರತಿಕ್ರಿಯೆ ನೀಡ್ತಾರೆ. ಆ ಪ್ರತಿಕ್ರಿಯೆ ನೀಡಿ ಮತ್ತೆ ಉಜ್ಜನ ಹತ್ರ ಬರ್ತಾರ. ಯಾರೋ ರುದ್ರ ಹತ್ರ, ನಿನ್ನ ಹುಡುಗಿ ಹೆಂಗಿದ್ದಾಳೆ ಹೇಳೋ ರುದ್ರ ಅಂದ್ರು. ಆ ಮುಖ್ಯವಾದ ಸಾಲ ಸಮಸ್ಯೆನ ಕಡೆಗಣಿಸಿ ಅವನನ್ನು ಅವಮಾನ ಮಾಡಿ ಮತ್ತೆ ಈ ಉಷಾನ ಬಗ್ಗೆ ಅಲ್ಲಿ ಸೇರಿದ ಕೇರಿಯ ಜನರಿಗೆ ಕೇಳಕ್ ಬಹಳ ಕುತೂಹಲ. ಹೇಳೋ ರುದ್ರ, ಹೆಂಗದಾಳೆ ನಿನ್ನ ಹುಡುಗಿ, ಒಂದ್ಸಾರಿ ಹೇಳೋ ಮನೆ ಅಂತ ಅಷ್ಟೇ ಕೇಳಲಿಲ್ಲ, ಅವಳನ್ನ ತನ್ನ ಕೇರಿಯಲ್ಲಿರ್ತಕ್ಕಂಥ ಇತರ ಹೆಣ್ಣು ಮಕ್ಕಳೊಂದಿಗೆ ಹೋಲಿಕೆ ಮಾಡಿ ಅಪಹಾಸ್ಯ ಮಾಡಕತ್ತಾರ. ಅವಳು ಕೆಂಪಗದಾಳ ಏನು ತೊಂಡೆ ಹಣ್ಣಿನಂಗದಾಳ ಅಂತ ಒಬ್ಬ ಅಂತ, ಇನ್ನೊಬ್ಬ ಬಂದು ಅವಳು ಸೇಮ್ ಪಾರಿ ಹಂಗದಾಳ, ಅವಳು ಇಲ್ಲ ಹಲಸಿನ ಮರದಂಗದಾಳ ಅಂತ ಕೊಕಾಶಿ ನಗೋದು. ಮತ್ತೊಬ್ಬ ಅಂತಾನ, ಪಾರಿ ಹಲಸಿನ ಮರದ ಯಾವುದೋ ಅಲ್ಲ, ನಮ್ಮ ಆಚೆ ಮಣಿ ಇರ್ಬದ್ರಿ ಹೆಂಗದಾಳ. ಮತ್ತೊಬ್ಬ ಅಂತಾನ, ಇರ್ಬದ್ರಿ ಇಲ್ಲ, ಅಲ್ಲೇ ಗೊಜಮಟ್ಟಿ ಅದಾಳ. ಮತ್ತೊಬ್ಬ ಅಂತಾನ, 5ನೇ ವ್ಯಕ್ತಿ ಹೇಳ್ತಾನ, ಇರ್ಬದ್ರಿ ಗೊಜಮಟ್ಟಿ ಅಲ್ಲ, ಸಿದ್ಲಿಂಗಿ ಅದಾಳಲ್ಲ ಅವಳು ಹಂಗದಾಳು, ಸೇಮ್ ತೆಳ್ಳಗ ನಾಯಿ ಹೊಡಿ ಕೋಲ್ ಹೆಂಗದಾಳು ಮರ ಯಾಕೆ, ಹೆಂಗ ನಾಯಿ ಹೊಡಿಯೋ ಕೋಲ್ ಹೆಂಗದಾಳ. ಇವನ್ನೆಲ್ಲ ಕೇಳಿ 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 ಆ ರುದ್ರನಿಗಿಂತ ಉಜ್ಜನಿಗೆ ಏನಾಯ್ತು, ಒಂದೇ ಉಸಿರಿಗೆ ಕೇಳಿ ಉಜ್ಜನಿಂದ ಬಯಸ್ಕೊಳ್ತಾರೆ ಎಲ್ಲರೂ. ಒಬ್ಬೊಬ್ಬರು ಒಂದೊಂದು, ಒಬ್ಬ ಕೆಂಪಗದಾಳ ಅಂತನ, ಒಬ್ಬ ತೊಂಡೆ ಹಣ್ಣಿನಂಗ, ಮತ್ತೊಬ್ಬ ಬಂದು ಪಾರಿ ಹಂಗದಾಳ, ಇನ್ನೊಬ್ಬ ಹಲಸಿನ ಮರದಂಗ, ಇನ್ನೊಬ್ಬ ಇರ್ಬದ್ರಿ ಹಂಗ, ಇಲ್ಲ ಗುಜ್ಮಟ್ಟಿ ಹಂಗ, ಇನ್ನೊಬ್ಬ ಬಂದು ಸಿದ್ಲಿಂಗ ಹಂಗ, ಇಲ್ಲ ತೆಳ್ಳಗ ನಾಯಿ ಹೊಡಿ ಕೋಲಿ ಹಂಗ. ಇವೆಲ್ಲವುಗಳನ್ನು ಕೇಳಿ ಉಜ್ಜ ಸಿಟ್ಟು ಬಂದು ಏನಂತಂದ್ರ, ಲೇ ಮಕ್ಕಳ, ನಿಮ್ಮ ನಾಲಿಗೆ ಸುಮ್ಮಿಟ್ಕೋತಿರೋ ಇಲ್ವಾ, ನನ್ನ ಮಾತು ಕೇಳ್ರಿ ಅಂತ ಸಿಟ್ಟಿನಿಂದ ಉಜ್ಜ ಬೈದಾಗ ಆ ಒಂದು ಸನ್ನಿವೇಶನ ಅಷ್ಟಕ್ಕೆ ಬಿಟ್ರು. ಮತ್ತೆ ತಮ್ಮ ಮೂಲ ಸಮಸ್ಯೆನ ಹೇಳ್ಕೊಳಕತ್ತರು. ಯಾವ ಮೂಲ ಸಮಸ್ಯೆ? ನೀವೆಲ್ಲ ಶರಣರಾಗ್ರಿ ಅಂತ ರುದ್ರ ಹೇಳಕತ್ತನಲ್ಲ, ಆ ಶರಣರಾಗಲು ನಮ್ಮ ಸಮಸ್ಯೆಗಳು ಏನದಾವು, ಆ ಸಮಸ್ಯೆಯತ್ತ
ಕೇರಿಯ ಜನರು ಮತ್ತೆ ಬಂದರು. ಏನಂದ್ರು? ಇಲ್ಲಿ ಅಲ್ಲೋ ಹೌದು, ನನ್ನ ಮಗಳು ದೊಡ್ಡ ಕಾಯಿ ನಿಂತಾಳ, ಮೈ ನೆರೆದು ನಿಂತಾಳ, ದೊಡ್ಡ ಕಾಯಿಗಳ ಏನು ಮಾಡಲಿ, ಗಂಡ ನೋಡ್ಕೊ ಚಿಂತಿ, ನನ್ನ ಕೈಯ ನೋಡ್ಯ ಕಾಸಿಲ್ಲ, ಹೆಂಗೆ ಮಾಡಲಿ? ನೀವು ನೋಡೇ ಶರಣರಾಗ್ರಿ ಅಂತೀರಿ. ಆ ಶರಣರಾದ್ರೆ ನನ್ನ ಮಗಳು ದೊಡ್ಡಾಕಿ ಆದವಳ ಮದುವೆ ಖರ್ಚು ಅವ್ರು ಕೊಡ್ತಾರ ಅಂತ ಒಬ್ಬ ಕೇಳಿದ. ಮತ್ತೊಬ್ಬ ಅಂತಾನೆ, ನಂದು ಆಕಳ ಎಂಥ ಚಂದ ಇತ್ತು ಮಾರಾಯ, ಮೊನ್ನೆ ಮೇಸಾಕ್ ಹೋಗಿದ್ದೆ, ಹುಲಿ ತಿಂದ್ಬಿಟ್ಟೈತಿ, ನನ್ನ ಉಪಜೀವನ ಕಷ್ಟ ಆಗೈತಿ, ಈಗ ನನ್ನ ಉಪಜೀವನ ನಡ್ಸಕ್ಕೆ ಕಷ್ಟ ಆಗೈತಿ. ಆ ಶರಣರಾದ್ರೆ ನನ್ನ ಆಕಳ ತಂದು ಕೊಡ್ತಾರ ಅವರು? ಇಲ್ವಲ್ಲ. ಮತ್ತೊಬ್ಬ ಅಂತಾನ, ಮಾರಾಯ ನನ್ನ ಜೋಳ ಹಾಗೆ ಹಾಕಿದ್ದೆ, ಹಾಗೆದಾಗ ಹಾಕಿ ಬೇಕಾದಾಗ ಈಸ್ ತಿನ್ಬೇಕಂತ ಇಟ್ಕೊಂಡು ಕೂತಿದ್ದೆ, ಹಾಗ್ಯಾಕೆ ಏನು ಬಿದ್ದೈತಿ ಇವತ್ತ? ಹುಳ ಬಿದ್ದು ಬಿಟ್ಟವು, ನುಷಿಯಾಗ್ಯಾವು, ತಿನ್ನಾಕ ಜೋಳ ಇಲ್ಲಿ ಇವತ್ತ. ಅದಕ್ಕೆ ಶರಣರಾದ್ರ ನನಗೆ ಜೋಳ ತಂದು ಕೊಡ್ತಾರ ಅವರು ಅಂದ. ಮತ್ತೊಬ್ಬ ಅಂತಾನ, ನನ್ನ ಹೆಂಡತಿಗೆ ಅಂದ. ಕ್ಯಾಂಚ ಶೆಟ್ಟು ಬಂತು. ನಿನ್ನ ಹೆಂಡತಿ, ನಿನ್ನ ಜೋಳ, ನಿನ್ನ ಆಕಳ, ನಿನ್ನ ಮಗಳು, ನಿಮ್ಮ ಗೋಳಿಗೆ ಬೆಂಕಿ ಬೀಳ್ತು, ಹೇಳಪ್ಪ ರುದ್ರಣ್ಣ, ಇವರೆಲ್ಲ ಈ ಸಮಸ್ಯೆ ಹೇಳಕತ್ತಾರ ನೋಡಿ ಏನು ಅಂದ ತಕ್ಷಣ ವ್ಯಕ್ತಿಗಳು ಹೇಳ್ತಾರ, ಅದನ್ನು ನಾ ಹೇಳೋದು ಹೇಳಿ ಬಿಡ್ರಪ್ಪ ಅಂತೀನಿ, ಸುಮ್ಮನಿರೋ ಅಂದರು. ಆವಾಗ ಉಜ್ಜ ಇಲ್ಲಿ ಏನು ಮಾಡ್ತಾನಂದ್ರೆ, ಏ ಮುಂಡೆ ಗಂಡ್ರತಾವ, ಯಾಕೆ ಇವ್ರನ್ನೆಲ್ಲ ಶರಣರಾಕಂತ ಹೇಳ್ತಿ, ನಡಿಯ ಹೋಗೋಣ ಅಂತಂದ. ಆದರೂ ಇಲ್ಲಿ ಕೆಂಚ ಎಲ್ಲರನ್ನ ಗದರಿಸಿ ರುದ್ರಣ್ಣನ ಮತ್ತೆ ಹುಡುಗಿಯ ಬಗ್ಗೆ ಕೇಳ್ತಾನ. ಆವಾಗ ಮುಗ್ಧ ಮನಸ್ಸಿನಿಂದ ರುದ್ರ ಹೇಳ್ತಾನ, ಕೇಳಂಗಿದ್ರೆ ಕೇಳ್ರಿ, ಗಟ್ಟಿಯಾಗಿ ನಾನು ಹೇಳ್ತಾನವ, ನಾನು ಪ್ರೀತಿಸಿದ ಹುಡುಗಿ ಯಾರಂದ್ರ ಶಾಸ್ತ್ರಿ ಅಂತ ಪಂಡಿತರಿದ್ದಾರೆ, ಆಕಿ ಅವರ ಮಗಳು ಅಲ್ವಾ, ಶಾಸ್ತ್ರಿ ಅಂತ ಪಂಡಿತರಿದ್ದಾರೆ, ಆಕಿ ಅವರ ಮಗಳು, ಊರು 4 ಮಂದಿಗೆ ತಿಳಿದಿರ್ಲಿ ಅಂತ ಹೇಳಕತ್ತೀನಿ. ನೋಡ್ರಪ್ಪ, ನಾನಂತೂ ಬ್ರಾಹ್ಮಣರ ಹುಡುಗಿಯನ್ನ ಪ್ರೀತಿ ಮಾಡಿದ್ದೀನಿ, ಮದುವೆ ಆಗಂಗಿದ್ರೆ ಅವಳನ್ನೇ ಆಗ್ಬೇಕಂತ ಮಾಡೀನಿ ಅಂತ ಧೈರ್ಯದಿಂದ ಅಲ್ಲಿ ಹೇಳ್ತಾನೆ. ಅಂದ್ಕೊಳ್ಳೆ ಅಲ್ಲಿ ಮತ್ತೆ ಹೆಂಗದಳ ಅಂತ ಒಬ್ಬ ಅಂದ್ರ ಮತ್ತೊಬ್ಬ ಅಂತಾನ, ಮದುವೆಯಾಗ ಯಾವಾಗ ಆಗ್ತೀಯ ರುದ್ರ ಅಂತಂತಾನ. ಆವಾಗ ರುದ್ರ ಅಂತಾನ, ನಾನು ಮದುವೆ ಯಾವಾಗಂದ್ರೆ ನೀವುಗಳೆಲ್ಲ ಶರಣರಾದ ಮೇಲೆ ಅಂತಾನ. ಬರೀ ಶರಣರಾಗೋದಷ್ಟೇ ಅಲ್ಲ, ನೀವು ಕುಡಿಯೋದು ಬಿಟ್ಟು, ತಿನ್ನೋದು ಬಿಟ್ಟು, ಸುಳ್ಳು ಬಿಟ್ಟು, ಹಾದರ ಬಿಟ್ಟು ಅಂದ್ಕೊಳ್ಳೆ ಉಜ್ಜಿಗ ಮತ್ತೆ ತನ್ನ ಕೊಂಕು ಏನಂದ್ರೆ, ಮಗ ಹಂಗಾದ್ರೆ ಎಲ್ಲ ಬಿಟ್ಟು ಏನು ಮಾಡ್ಬೇಕಪ್ಪ ಅಂದ ತಕ್ಷಣ ಎಲ್ಲರೂ ನಗ್ತಾರ. ಆದ್ರೆ ಸಿಟ್ಟು ರುದ್ರನಲ್ಲಿ ಮತ್ತಷ್ಟು ಹೆಚ್ಚಾಗಿ ನಾನು ಏನು ಹೇಳಿದ್ರು ನೀವಂತೂ ತಿಳಿತಿಲ್ಲ, ಏನೆಲ್ಲ ಬುದ್ಧಿವಾದ ಹೇಳ್ತೀನಿ, ಏನಾದ್ರೂ ನೀವಂತೂ ಬದಲಾಗ್ತಿಲ್ಲ ಅಲ್ವಾ, ಹಾಗಾದ್ರೆ ನೀವಂತೂ ನನ್ನ ಮಾತಿಗೆ ಎಂದೂ ಬೆಲೆ ಕೊಡಲ್ಲ ಅಂತ ಸಿಟ್ಟಿ ಬರ್ತಾರ. ರುದ್ರ ಸಿಟ್ಟಿ ಬಂದ. ಆದ್ರೆ ಉಳಿದ ವ್ಯಕ್ತಿಗಳು, ನೋಡು ರುದ್ರ, ನೀ ಹಾಕಿದ ಗೆರೆ ಎಂದೂ ನಾವು ದಾಟಂಗಿಲ್ಲ, ನೀನ್ ಬಿಟ್ಟರು ನಮ್ಗೆ ಯಾರಾದರೂ ಹೇಳು, ನಮ್ಮ ಮೇಲೆ ಸಿಟ್ಟಾಗಬೇಡ. ಅವನು ಹಾಗೆ ಉಜ್ಜ ಮತ್ತು ಕೆಂಚ ಯಾರು ಹೇಳಿದ್ರು ಅವ್ರು ಬದಲಾಗೋದಲ್ಲ, ಅವ್ರ ಮಾತಿಗೆ ಹೋಗ್ಬೇಡ, ನೀ ಹೇಳ್ದಂಗೆ ನಾವು ಕೇಳ್ತೀವಿ ರುದ್ರ ಅಂತ ಹೇಳಿದರು. ಆವಾಗ ಅವರ ಮಾತಿಗೆ ಅದನ್ನು ಭರವಸೆ ಕೊಟ್ಟರು. ಕೊಟ್ಟ ಇಲ್ಲಿ ಮಾತಿಗೆ ಯಾವಾಗ ಉಳಿದ ವ್ಯಕ್ತಿಗಳು ರುದ್ರನಿಗೆ ಭರವಸೆ ಕೊಟ್ಟರು, ಆವಾಗ ಆ ಕಿರಿಯ ಜನರ ಬಗ್ಗೆ ಸ್ವಲ್ಪ ಅವನಲ್ಲಿ ಕನಿಕರ ಬರುತ್ತಾ ಎಂಬ ವಿಚಾರವನ್ನು ಇಲ್ಲಿವರೆಗೆ ನಾವು ತಿಳ್ಕೊಂಡ್ವಿ. ಹಾಗಾದರೆ ಇವತ್ತಿನ ಅವಧಿಯ ಒಟ್ಟಾರೆ ಸಾರಾಂಶ ಏನು ಎಂಬುದನ್ನು ಒಮ್ಮೆ ನೋಡೋಣ. ಉಜ್ಜ ತನ್ನ ಮಗ ತನಗೆ ಹೆಂಡ ಕಂಡ ಬಿಡಲು ಹೇಳಿ ತಾನು ಮಾತ್ರ ಬ್ರಾಹ್ಮಣನ ಹೆಂಗಸಿನ ಜೊತೆ ಸುತ್ತಾಡುತ್ತಿರುವ ಸಂಗತಿಯನ್ನು ಪ್ರಶ್ನಾರ ಧ್ವನಿಯಲ್ಲಿ ಹೇಳುತ್ತಾನೆ. ಅದೇ ಹೇಳಿದ್ನೆಲ್ಲ, ನನಗೆಲ್ಲ ಇನ್ನೆಲ್ಲ ಬಿಡ ಅಂತ ಹೇಳ್ತಾನ, ತಾನು ಮಾತ್ರ ಬ್ರಾಹ್ಮಣ ಹೆಂಗಸಿನ ಜೊತೆ ಸುತ್ತಾಡ್ತಾನಲ್ಲ, ಇದು ಯಾವ ರೀತಿ ನ್ಯಾಯ? ಮೊದಲು ತಾವು ಸುದ್ದಿದ್ದುಕೊಂಡು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಿದ್ರೆ ನಾವು ಕೇಳ್ತೀವಿ, ತಾನೇ ಸುದ್ದಿಟ್ಟಿಲ್ಲದೆ ತಾನೇ ಒಂದು ತಪ್ಪು ಕೆಲಸ ಮಾಡಿ ನಮಗಿದನ್ನು ಹೇಳ್ತಾನಲ್ಲ. ಹೀಗಿದ್ದುಕೊಂಡು ಆ ಮಗನನ್ನ ಟೀಕೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ರುದ್ರ ಅಲ್ಲಿ ಬಂದ ತಂದೆ ಬಗ್ಗೆ ಏನು ಹೇಳಿದ್ರು ಆ ತಂದೆ ಕೇಳಿಲ್ಲ. ಕೊನೆಗೆ ತಂದೆಯನ್ನ ಮತ್ತು ಕೆಂಚನನ್ನ ಬೈತಾನ.
ಇವ್ರು ಏನು ಹೇಳಿದ್ರು ಬದಲಾವಣೆ ಆಗ್ತಿಲ್ಲ ಅಂತ ಬೈದು ಅವ್ರ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನ ಇಲ್ಲಿ ರುದ್ರ ತಾಳ್ತಾನ. ಈ ತಾತ್ಸಾರ ಮನೋಭಾವನೆಯನ್ನು ತಾಳುವ ಮಧ್ಯದಲ್ಲಿ ಕೇರಿಯ ಉಳಿದ ಜನರೆಲ್ಲ ಶರಣರಾಗ್ರಿ ಅಂತ ಹೇಳಿದ್ರೆ ಅವರೆಲ್ಲ ಏನ್ ಮಾಡಿದ್ರು, ಒಬ್ಬವ ಶೆಟ್ರ ಹತ್ರ ಸಾಲ ಐತಿ ಅಂದ, ಮತ್ತೊಬ್ಬ ಮಗಳು ಮೈನೇರ್ದಾಳ ಅಂತಾನ, ಮತ್ತೊಬ್ಬ ಏನಂದ ನನ್ನ ಆಕಳು ಇವತ್ತ ಹುಲಿ ಹಿಡ್ದೈತಿ ಅಂದ, ಮತ್ತೊಬ್ಬ ಏನ್ ಹೇಳಿದ ನನ್ನ ಜೋಳ ಹಾಗೆದಲ್ಲಿ ಹುಳ ಬಿದ್ದೈತಿ ಅಂದ. ಹೀಗೆ ಹಲವು ವ್ಯಕ್ತಿಗಳು ತಮ್ಮ ಆಹಾರ ವಿಹಾರ ತಮ್ಮ ದಿನನಿತ್ಯ ಜೀವನಕ್ಕೆ ಬೆಲೆ ಕೊಟ್ಟರು ಹೊರತು ಶರಣರಾಗುವುದಕ್ಕೆ ಕೊಟ್ಟು ಅವರು ಹೋಗ್ಬಿಡ್ಲಿಲ್ಲ. ಅದಕ್ಕೆ ಶರಣರಾಗುವುದಕ್ಕಿಂತ ತಮ್ಮ ನಿತ್ಯದ ಬದುಕಿನ ಸಮಸ್ಯೆ ಮುಖ್ಯ ಅಂತಾರ ಆ ಕೇರಿ ಜನ. ಅದಲ್ಲದೆ ಜನರು ಉಷಾಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಲ್ಲಿ ಅವಳನ್ನ ತಮ್ಮ ಕೇರಿ ಹೆಂಗಸರಿಗೆ ಹೋಲಿಕೆ ಮಾಡ್ತಾರ. ಒಬ್ರು ಇರ್ಬದ್ರಿ ಹಂಗ, ಸಿದ್ಲಿಂಗಿ ಹಂಗ, ಪಾರಿ ಹಂಗ, ಗುಜ್ಮಟ್ಟಿ ಹಂಗ ಅಲ್ವಾ, ಬೇರೆ ಬೇರೆ ತಳ್ಳಗಿದ್ದಾಳ, ನಾಯಿ ಬಡಿಯೋ ಕೋಲಿ ಹಂಗಿದ್ದಾಳ. ಹೀಗೆ ತಮ್ಮ ಕೇರಿಯ ಜನರ ಹೆಂಗಸರಿಗೆ ಹೋಲಿಕೆ ಮಾಡಿ ಅಪಹಾಸ್ಯ ಮಾಡ್ತಕ್ಕಂಥ ಸಂಗತಿಯನ್ನ ಇವತ್ತಿನ ತರಗತಿಯಲ್ಲಿ ನೋಡ್ಕೊಂಡ್ವಿ. ಎಲ್ಲರೂ ಶರಣರಾದರೆ ಈ ದಿನದ ಸಮಸ್ಯೆಗೆ ಪರಿಹಾರ ಏನು ಎಂಬ ಪ್ರಶ್ನೆ ಆ ಕೇರಿಯ ಜನರಲ್ಲಿ ಇತ್ತು ಅಲ್ವಾ. ನಮ್ಮ ದೈನಂದಿನ ಬದುಕಿಗೆ ಇವತ್ತ ಆಧಾರ ಏನಿದೆ, ಎಲ್ಲರಿಗೂ ತಿಳಿದಿರಲಿ ಗೊತ್ತಾಗಲಿ ಅಂತ ತಿಳ್ಕೊಂಡು ಧೈರ್ಯದಿಂದ ರುದ್ರ ತಾನು ಶಾಸ್ತ್ರಿಗಳ ಮಗಳನ್ನ ಮೆಚ್ಚೀನಿ ಅಂತ ಧೈರ್ಯದಿಂದ ಹೇಳ್ತಾನ ಅಲ್ವಾ. ಏನೇ ಆಗಲಿ ನೀವೇನೋ ಅನ್ಕೊಳ್ರಿ ಬಿಡ್ರಿ, ನಾನಂತೂ ಶಾಸ್ತ್ರಿಗಳ ಮಗಳನ್ನ ಮೆಚ್ಚೀನಿ ಅಂತ ಹೇಳ್ಕೊತಾನ. ಎಲ್ಲರೂ ಶರಣರಾದ ನಂತರ ತನ್ನ ಮದುವೆ ಎಂಬುದು ಕಡಾಖಂಡಿತವಾಗಿ ಹೇಳ್ತಾನ. ಅದಕ್ಕೆ ಉಳಿದ ವ್ಯಕ್ತಿಗಳು ಸಹ ಆಯ್ತಪ್ಪ ರುದ್ರ, ನಿನ್ನ ಮಾತನ್ನ ನಾವು ಯಾವಾಗೂ ತಪ್ಪಂಗಿಲ್ಲ ಅಂತ ಉಳಿದ ವ್ಯಕ್ತಿಗಳು ಸಹ ಶರಣರಾಗುವ ಭರವಸೆಯನ್ನ ಇಲ್ಲಿ ಕೊಡ್ತಾರ ಎಂಬುದನ್ನು ನಾವು ನೋಡ್ಕೊಂಡ್ವಿ. ಹಾಗಾದ್ರೆ ಇಂದಿನ ಅವಧಿಯ ಇಲ್ಲಿಯವರೆಗೆ ರುದ್ರ ಕೇರಿಯ ಜನರ ಕೆಂಚ ಮತ್ತು ಕೇರಿಯ ಜನರೊಂದಿಗೆ ಮಾತಾಡ್ತಕ್ಕಂಥ ಸಂಗತಿಯನ್ನು ಸವಿವರವೆಲ್ಲ ತಿಳ್ಕೊಂಡ್ವಿ. ಹಾಗಾದ್ರೆ ಇಷ್ಟರ ಮಟ್ಟಿಗೆ ನೀವು ತಿಳ್ಕೊಂಡಿರಿ ಎಂಬುದನ್ನು ಒಂದು ಪ್ರಶ್ನೆ ಇಲ್ಲಿ ವಿವರಣಾತ್ಮಕ ಪ್ರಶ್ನೆ. ರುದ್ರನು ತಂದೆಯ ಬಗ್ಗೆ, ಕೆಂಚ ಮುಂತಾದವರ ಬಗ್ಗೆ ತಾತ್ಸಾರ ಮನೋಭಾವ ತಾಳಲು ಕಾರಣ ಎನ್ನುವುದನ್ನು ಸವಿಸ್ತಾರವಾಗಿ ವಿವರಿಸ್ತಿರಲ್ವಾ. ಹಾಗಾದ್ರೆ ಕೆಲವು ಬಹು ಆಯ್ಕೆ ಪ್ರಶ್ನೆ. ಒಂದು, ಜವರಾಯನೇ ಬಂದರು ಕೋಳಿ ತಿಂಬೋದು ಬೇಡಕ್ಕಾಗಲ್ಲ ಎಂದವರು ಯಾರು? ಬಸವಣ್ಣ, ಉಜ್ಜ, ಕೆಂಚ, ರುದ್ರ. ಯಾರವರು? ಸರಿಯಾದ ಉತ್ತರ ಕೆಂಚ. ಇನ್ನು ಎರಡನೇ ಪ್ರಶ್ನೆ, ಜಂಗುಳಿ ದನದಂಗೆ ಒದರಾಡ್ತೀರಿ ಎಂದದ್ದು ಯಾರು? ಯಾರು? ಕೆಂಚ, ಉಜ್ಜ, ರುದ್ರ, ಬಿಚ್ಚಳ. ಸರಿ ಉತ್ತರ ರುದ್ರ. ಇನ್ನು ಮೂರನೇ ಪ್ರಶ್ನೆ, ಕೇರಿಯ ಜನ ಯಾರನ್ನ ಇರ್ಬದ್ರಿಯಂಗ ಗುಜ್ಮಟ್ಟಿಯಂಗ ಇದ್ದಾರೆ ಎಂದು ಹೋಲಿಸುವರು? ರುದ್ರ, ಉಷಾ, ಕೆಂಚ, ಉಮಾ. ಯಾರಿಗೆ ಹೋಲಿಸಿದ್ರು ಅವರು? ಉಷಾಳನ್ನು ಹೋಲಿಸಿದ್ರು. ಇನ್ನು ನಾಲ್ಕನೇ ಪ್ರಶ್ನೆ, ಉಷಾ ಯಾರ ಮಗಳು? ಶಾಸ್ತ್ರಿ, ಉಜ್ಜ, ಬಸವಣ್ಣ, ಕೆಂಚ. ಯಾರ ಮಗಳು? ಶಾಸ್ತ್ರೀಯ ಮಗಳು. ಇನ್ನು ಐದನೇ ಪ್ರಶ್ನೆ, ಕೇರಿಯ ವ್ಯಕ್ತಿಗಳು ಯಾರ ಮಾತಿಗೆ ಗೌರವ ನೀಡುತ್ತಿದ್ದರು? ಕೆಂಚ, ಪಾರಿ, ರುದ್ರ, ಉಜ್ಜ. ಸರಿಯಾದ ಉತ್ತರ ರುದ್ರ. ಯಾರ ಮಾತಿಗೆ ಬೆಲೆ ನೀಡ್ತಿದ್ರು ಅವರು? ರುದ್ರನ ಮಾತಿಗೆ ಬೆಲೆ ನೀಡ್ತಾ ಇದ್ರು. ಹಾಗಾದರೆ ಇಂದಿನ ಅವಧಿಯ ವಿಷಯದ ಹೆಚ್ಚಿನ ಅಧ್ಯಯನಕ್ಕಾಗಿ ಪಿ ಲಂಕೇಶ್ರವರ ಸಂಕ್ರಾಂತಿ ನಾಟಕವನ್ನು ತಾವು ಓದಬಹುದು. ಅದು ಲಂಕೇಶ್ ಪ್ರಕಾಶನ ಬೆಂಗಳೂರವರ ಪುಸ್ತಕ. ಮತ್ತು ಈ ಸಂಕ್ರಾಂತಿ ನಾಟಕದ ಒಂದನೇ ದೃಶ್ಯ ನೋಡಲು ಈ ಕೆಳಗಿನ ಲಿಂಕನ್ನು ಬಳಸಿ ಯೂಟ್ಯೂಬ್ನಲ್ಲಿ ನೀವು ಇದನ್ನು ವೀಕ್ಷಣೆ ಮಾಡಬಹುದು. ಅಲ್ಲದೆ ವಾರ್ತಾ ಇಲಾಖೆಯವರು ಮಾಡಿದ ವಿಡಿಯೋವನ್ನು ತಾವು ಗಮನಿಸಬಹುದು ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ನಾವು ಇವತ್ತು ಮುಕ್ತಾಯಗೊಳಿಸ್ತಾ ಇದ್ದೀವಿ.